ಹೊತ್ತಿನ ಮುನ್ನೊಟ್ಟುಗಳು ಹೊತ್ತಿಗೆ ಸಂಬಂಧಿಸಿದಂತೆ ಮುಖ್ಯವಾಗಿ ಇಎಕ್ಸ್, FORE, POST, PRE, ANTE, RENEO, PALEO ಮತ್ತು PROTO ಎಂಬ 9 ಮುನ್ನೊಟ್ಟುಗಳು ಇಂಗ್ಲಿಷ್ನಲ್ಲಿ ಬಳಕೆಯಲ್ಲಿವೆ. ಕನ್ನಡದಲ್ಲಿ ಮುನ್ನೊಟ್ಟುಗಳಿಲ್ಲದಿದ್ದರೂ ಕೆಲವು ಪದಗಳನ್ನು ಇಲ್ಲವೇ ಬೇರುಗಳನ್ನು ಅವುಗಳ ಜಾಗದಲ್ಲಿರಿಸಿ ಹೊಸ ಪದಗಳನ್ನು ಉಂಟು ಮಾಡಲು ಬರುತ್ತದೆ. ಎತ್ತುಗೆಗಾಗಿ ಇಂಗ್ಲಿಷ್ನ FORE ಎಂಬ ಮುನ್ನೊಟ್ಟಿಗೆ ಸಾಟಿಯಾಗಿ ಕನ್ನಡದಲ್ಲಿ ಮುನ್ ಎಂಬ ಬೇರನ್ನು ಅದೇ ಜಾಗದಲ್ಲಿ ಬಳಸಲು ಬರುತ್ತದೆ. ಫೋರ್ಸಿ, ಮುಂಗಾಣು. ಹೊತ್ತಿನ ಹುರುಳನ್ನು ಕೊಡುವ ಮೇಲಿನ 9 ಮುನ್ನೊಟ್ಟುಗಳಿರುವ ಪದಗಳಿಗೆ ಸಾಟಿಯಾಗಿ ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟುವುದು ಹೇಗೆ ಎಂಬುದನ್ನು ಕೆಳಗೆ ವಿವರಿಸಲಾಗಿದೆ. 1. ಇಎಕ್ಸ್ ಒಟ್ಟು. ಮೊದಲಿನ ಎಂಬ ಹುರುಳಿರುವ ಈ ಒಟ್ಟಿಗೆ ಬದಲಾಗಿ ಕನ್ನಡದಲ್ಲಿ ಮುನ್ ಎಂಬ ಪರಿಚಯ ಬೇರನ್ನು ಬಳಸಲು ಬರುತ್ತದೆ. ಫ್ರೆಂಡ್ ಗೆಳೆಯ, ಎಕ್ಸ್ ಫ್ರೆಂಡ್ ಮುನ್ಗೆಳೆಯ. ಹಸ್ಬೆಂಡ್ ಗಂಡ, ಎಕ್ಸ್ ಹಸ್ಬೆಂಡ್ ಮುನ್ಗಂಡ. ಪ್ರೆಸಿಡೆಂಟ್ ಮೇಲಾಳು, ಎಕ್ಸ್ ಪ್ರೆಸಿಡೆಂಟ್ ಮುನ್ಮೇಲಾಳು. ಟೈಪಿಸ್ಟ್ ಬೆರಳಚ್ಚುಗ, ಎಕ್ಸ್ ಟೈಪಿಸ್ಟ್ ಮುನ್ಬೆರಳಚ್ಚುಗ. ಕನ್ನಡದ ಮುನ್ ಮತ್ತು ಹಿನ್ ಎಂಬ 2 ಪರಿಚಯ ಬೇರುಗಳ ಬಳಕೆಯಲ್ಲಿ ತುಸು ಗೊಂದಲವಿರುವ ಹಾಗೆ ಕಾಣಿಸುತ್ತದೆ. ಯಾಕೆಂದರೆ ಮೇಲಿನ ಪದಗಳಲ್ಲಿ ಇಎಕ್ಸ್ ಎಂಬುದು ಮೊದಲಿನ ಎಂಬ ಹುರುಳನ್ನು ಕೊಡುತ್ತದೆ ಎಂದು ಹೇಳುವ ಬದಲು ಹಿಂದಿನ ಎಂಬ ಹುರುಳನ್ನು ಕೊಡುತ್ತದೆ ಎಂದು ಹೇಳಲು ಬರುತ್ತದೆ. ಮತ್ತು ಹಾಗಿದ್ದಲ್ಲಿ ಅದಕ್ಕೆ ಸಾಟಿಯಾಗಿ ಹಿನ್ ಎಂಬುದನ್ನು ಬಳಸಬಹುದಲ್ಲವೇ ಎಂದು ಕೆಲವರಿಗೆ ಅನಿಸಬಹುದು. ಹಿನ್ಗೆಳೆಯ, ಹಿನ್ಗಂಡ. ನಿಜಕ್ಕೂ ಇದು ಗೊಂದಲವಲ್ಲ. ಹಿನ್ ಮತ್ತು ಮುನ್ ಎಂಬವು ಮುಖ್ಯವಾಗಿ ಇಂಬಿನ ಹುರುಳನ್ನು ಕೊಡುವ ಪರಿಚಯ ಬೇರುಗಳಾಗಿದ್ದು ಹೊತ್ತಿನ ಹುರುಳನ್ನು ಕೊಡುವುದಕ್ಕಾಗಿ ಬಳಸುವುದು ಅವುಗಳ ಹೆಚ್ಚಿನ ಬಳಕೆಯಾಗಿದೆ. ಇಂತಹ ಹೊತ್ತಿನ ಬಳಕೆಯಲ್ಲಿ ಈಗಾಗಲೇ ನಡೆದಿರುವ ಎಸಕವನ್ನು ತಿಳಿಸಲು ಮೊದಲಿನ ಎಂಬ ಹುರುಳಿನಲ್ಲಿ ಮುನ್ ಎಂಬುದನ್ನು ಬಳಸುವುದೇ ಹೆಚ್ಚು. ಮುಂತಿಳುಪು, ಮುಂಬಗೆ, ಮುಂಬನಿ. ಮಳೆಯ ಮೊದಲು ಬೀಳುವ ಹನಿ. ಮುಂಬೆಳಗು, ಮುಂಗಡ, ಮುಂಗಾರು, ಮುಂಗೆಡು. ಇದಕ್ಕೆ ಹೋಲಿಸಿದರೆ ಹಿನ್ ಎಂಬುದನ್ನು ಹಿಂದಿನ ಎಂಬ ಹೊತ್ತಿನ ಹುರುಳಿನಲ್ಲಿ ಬಳಸಿರುವುದು ತೀರಾ ಕಡಿಮೆ. ಹಿನ್ನೆಲೆ ಎಂಬುದು ಇಂತಹದೊಂದು ಬಳಕೆ ಎಂದು ಹೇಳಬಹುದು. ಹೆಚ್ಚಿನ ಬಳಕೆಗಳಲ್ಲೂ ಅದು ಹಿಂದಿನ ಎಂಬ ಇಂಬಿನ ಹುರುಳನ್ನೇ ಕೊಡುತ್ತದೆ. ಮುನ್ ಎಂಬುದನ್ನು ಈ ರೀತಿ ಮುಂದೆ ಎಂಬ ಇಂಬಿನ ಹುರುಳಿನಲ್ಲಿ ಬಳಸಲಾಗಿದ್ದು ಅದು ಹಿನ್ ಎಂಬುದರ ಎದುರು ನಿಲ್ಲುತ್ತದೆ. ಮುನ್ನುಡಿ, ಹಿನ್ನುಡಿ, ಮುಂಗಾಲು, ಹಿಂಗಾಲು. 2. ಫೋರ್ ಒಟ್ಟು. ಈ ಒಟ್ಟಿಗೆ ಮುಖ್ಯವಾಗಿ ಮೊದಲು ಎಂಬ ಹುರುಳಿದ್ದು ಕನ್ನಡದಲ್ಲಿ ಇದಕ್ಕೆ ಸಾಟಿಯಾಗಿಯೂ ಮುನ್ ಎಂಬ ಪರಿಚಯ ಬೇರನ್ನು ಬಳಸಲು ಬರುತ್ತದೆ. ಇಂಗ್ಲಿಷ್ನಲ್ಲಿ ಇರುವ ಹಾಗೆ ಕನ್ನಡದಲ್ಲೂ ಇದನ್ನು ಎಸಕ ಪದ ಮತ್ತು ಹೆಸರು ಪದಗಳೆರಡರ ಮೊದಲು ಬಳಸಲು ಬರುತ್ತದೆ. ಕ. ಎಸಕ ಪದಗಳ ಮೊದಲು. ವಾರ್ನ್, ಎಚ್ಚರಿಸು. ಫೋರ್ ವಾರ್ನ್, ಮುನ್ನೆಚ್ಚರಿಸು. ಟೆಲ್, ಓರು. ಫೋರ್ ಟೆಲ್, ಮುನ್ನೋರು. ಸ್ಟಾಲ್, ತಡೆ. ಫೋರ್ ಸ್ಟಾಲ್, ಮುಂತಡೆ. ಸಿ, ಕಾಣು. ಫೋರ್ ಸಿ, ಮುಂಗಾಣು. ಚ. ಹೆಸರು ಪದಗಳ ಮೊದಲು. ಥಾಟ್, ಅನಿಸಿಕೆ. ಫೋರ್ ಥಾಟ್, ಮುನ್ನನಿಸಿಕೆ. 3. ಪೋಸ್ಟ್ ಒಟ್ಟು. ಈ ಒಟ್ಟಿಗೆ ಆಮೇಲೆ ಇಲ್ಲವೇ ಆಮೇಲಿನ ಎಂಬ ಹುರುಳಿದ್ದು ಇದಕ್ಕೆ ಸಾಟಿಯಾಗಿ ಕನ್ನಡದಲ್ಲಿ ಬಳಿಕ ಇಲ್ಲವೇ ಬಳಿಕದ ಎಂಬ ಪದವನ್ನು ಬಳಸಲು ಬರುತ್ತದೆ. ಆದರೆ ಇದನ್ನು ಹೆಸರು ಪದದ ಎತ್ತುಗೆ ರೂಪದ ಬಳಿಕ ಮತ್ತು ಎಸಕ ಪದದ ಪರಿಚಯ ರೂಪದ ಬಳಿಕ ಬಳಸಬೇಕಾಗುತ್ತದೆ. ಅಟಾಪ್ಸಿ, ಹೆಣದೊರೆ. ಪೋಸ್ಟ್ ಅಟಾಪ್ಸಿ, ಹೆಣದೊರೆಯ ಬಳಿಕ. ಬ್ಯಾಟಲ್, ಕಾಳಗ. ಪೋಸ್ಟ್ ಬ್ಯಾಟಲ್, ಕಾಳಗದ ಬಳಿಕ. ಡ್ರಿಲ್ಲಿಂಗ್, ಕೊರೆತ. ಪೋಸ್ಟ್ ಡ್ರಿಲ್ಲಿಂಗ್, ಕೊರೆತದ ಬಳಿಕ. ಆದರೆ ಕನ್ನಡದಲ್ಲಿ ಇವು ಪದಕಂತೆಗಳಾಗುತ್ತವಲ್ಲದೆ ಪದಗಳಲ್ಲ. ಹಾಗಾಗಿ ಬಳಿಕ ಎಂಬುದರ ಬದಲು ಬಳಿ ಎಂಬುದನ್ನಷ್ಟೇ ಹೆಸರು ಪದ ಇಲ್ಲವೇ ಎಸಕ ಪದಗಳ ಮೊದಲು ಬಳಸಿ ಹೆಚ್ಚು ಅಡಕವಾದ ಪದಗಳನ್ನು ಪಡೆಯಬಹುದು. ಬಳಿ ಎಂಬುದರ ಇಂತಹ ಬಳಕೆಯನ್ನು ಬಳಿಸಲ್ಲು, ಬಳಿವಿಡಿ ಎಂಬಂತಹ ಪದಗಳಲ್ಲಿ ಕಾಣಬಹುದು. ಡಿಪ್ರೆಷನ್, ಕುಸಿತ. ಪೋಸ್ಟ್ ಡಿಪ್ರೆಷನ್, ಬಳಿ ಕುಸಿತ. ಬ್ಯಾಟಲ್, ಕಾಳಗ. ಪೋಸ್ಟ್ ಬ್ಯಾಟಲ್,
ಬಳಿ ಕಾಳಗ. ಫ್ರ್ಯಾಕ್ಚರ್ ಮುರಿತ, ಪೋಸ್ಟ್ ಫ್ರ್ಯಾಕ್ಚರ್ ಬಳಿ ಮುರಿತ. ರಿಲೀಸ್ ಬಿಡುಗಡೆ, ಪೋಸ್ಟ್ ರಿಲೀಸ್ ಬಳಿ ಬಿಡುಗಡೆಯ. ಸೇಲ್ ಮಾರಾಟ, ಪೋಸ್ಟ್ ಸೇಲ್ ಬಳಿ ಮಾರಾಟದ. 4. ಪ್ರಿ ಒಟ್ಟು. ಈ ಒಟ್ಟಿಗೂ ಮುಖ್ಯವಾಗಿ ಮೊದಲು ಎಂಬ ಹುರುಳಿದೆ. ಇದನ್ನು ಬಳಸಿರುವ ಇಂಗ್ಲಿಷ್ ಪದಗಳಿಗೆ ಸಾಟಿಯಾಗಿ ಕನ್ನಡದಲ್ಲಿ ಮುನ್ ಎಂಬ ಪರಿಚಯ ಬೇರನ್ನು ಮುನ್ನೊಟ್ಟುಗಳ ಜಾಗದಲ್ಲಿ ಬಳಸಲು ಬರುತ್ತದೆ. ಪ್ಲ್ಯಾನ್ ಓರು, ಪ್ರೀ ಪ್ಲ್ಯಾನ್ ಮುನ್ನೋರು. ಎರೇಂಜ್ ಏರ್ಪಡಿಸು, ಪ್ರೀ ಎರೇಂಜ್ ಮುನ್ನೇರ್ಪಡಿಸು. ಪೇ ತೆರು, ಪ್ರೀ ಪೇ ಮುಂತೆರು. ವ್ಯೂ ನೋಡು, ಪ್ರಿವ್ಯೂ ಮುನ್ನೋಡು. ಕಾಷನ್ ಎಚ್ಚರಿಕೆ, ಪ್ರಿಕಾಷನ್ ಮುನ್ನೆಚ್ಚರಿಕೆ. ಕಾಗ್ನಿಷನ್ ಅರಿವು, ಪ್ರಿಕಾಗ್ನಿಷನ್ ಮುನ್ನರಿವು. ರೆಕ್ವಿಸಿಟ್ ಬೇಡಿಕೆ, ಪ್ರೀ ರೆಕ್ವಿಸಿಟ್ ಮುಂಬೇಡಿಕೆ. ಸೈನ್ಸ್ ಅರಿಮೆ, ಪ್ರೀ ಸೈನ್ಸ್ ಮುನ್ನರಿಮೆ. ಸ್ಟ್ರೆಸ್ಡ್ ಒತ್ತಿದ, ಪ್ರೀ ಸ್ಟ್ರೆಸ್ಡ್ ಮುನ್ನೊತ್ತಿದ. ಕಾಸ್ಟ್ ಎರೆದ, ಪ್ರೀ ಕಾಸ್ಟ್ ಮುನ್ನೆರೆದ. ನೇಟಲ್ ಹೆರಿಗೆಯ, ಪ್ರೀ ನೇಟಲ್ ಮುಂಬೆರಿಗೆಯ. ಪೇಡ್ ತೆತ್ತ, ಪ್ರೀಪೇಡ್ ಮುಂತೆತ್ತ. 5. RE ಒಟ್ಟು. ಈ ಒಟ್ಟಿಗೆ ಕ ಇನ್ನೊಮ್ಮೆ ಇಲ್ಲವೇ ಹಿಂದಿನಂತೆ ಮತ್ತು ಚ ಹಿಂದಕ್ಕೆ ಎಂಬ 2 ಹುರುಳುಗಳಿವೆ. ಇವುಗಳಲ್ಲಿ ಮೊದಲನೆಯ ಹುರುಳು ಬಂದಿರುವಲ್ಲಿ ಮರು ಮಾರ್ ಎಂಬ ಪರಿಚಯ ಬೇರನ್ನು ಮತ್ತು ಎರಡನೆಯ ಹುರುಳು ಬಂದಿರುವಲ್ಲಿ ಹಿನ್ ಎಂಬ ಪರಿಚಯ ಬೇರನ್ನು ಬಳಸಲು ಬರುತ್ತದೆ. ಮರು ಮತ್ತು ಮಾರ್ ಎಂಬ 2 ರೂಪಗಳಲ್ಲಿ ಮರು ಎಂಬುದು ಮುಚ್ಚುಲಿಗಳ ಮೊದಲು ಬರುತ್ತದೆ, ಮರುಕಳಿಸು. ಮತ್ತು ಮಾರ್ ಎಂಬುದು ತೆರೆಯುಲಿಗಳ ಮೊದಲು ಬರುತ್ತದೆ, ಮಾರೆಣಿಸು. ಕ ಇನ್ನೊಮ್ಮೆ ಇಲ್ಲವೇ ಹಿಂದಿನಂತೆ. ಅಲಾಟ್ ಹಂಚು, ರೀ ಅಲಾಟ್ ಮರು ಹಂಚು. ಗ್ರೂಪ್ ಗುಂಪಿಸು, ರೀ ಗ್ರೂಪ್ ಮರು ಗುಂಪಿಸು. ಕೌಂಟ್ ಎಣಿಸು, ರೀ ಕೌಂಟ್ ಮಾರೆಣಿಸು. ಜಾಯಿನ್ ಸೇರು, ರಿಜಾಯಿನ್ ಮರು ಸೇರು. ಬರ್ತ್ ಹುಟ್ಟು, ರೀಬರ್ತ್ ಮರು ಹುಟ್ಟು. ಎಂಟ್ರಿ ಪುಗಿಲು, ರೀ ಎಂಟ್ರಿ ಮರು ಪುಗಿಲು. ಆಕ್ಷನ್ ಎಸಕ, ರಿಯಾಕ್ಷನ್ ಮಾರೆಸಕ. ಚ ಹಿಂದಕ್ಕೆ, ಗೇನ್ ಪಡೆ, ರೀಗೇನ್ ಹಿಂಪಡೆ. ಕಾಲ್ ಕರೆ, ರೀಕಾಲ್ ಹಿಂಗರೆ. 6. ನಿಯೋ ಒಟ್ಟು. ಈ ಒಟ್ಟಿಗೆ ಹೊಸ ಎಂಬ ಹುರುಳಿದ್ದು ಅದಕ್ಕೆ ಸಾಟಿಯಾಗಿ ಕನ್ನಡದಲ್ಲಿ ಹೊಸ ಎಂಬ ಪದವನ್ನು ಮುನ್ನೊಟ್ಟಿನ ಜಾಗದಲ್ಲಿ ಬಳಸಲು ಬರುತ್ತದೆ. ನೇಟಲ್ ಹುಟ್ಟಿನ, ನಿಯೋನೇಟಲ್ ಹೊಸ ಹುಟ್ಟಿನ. ಫೋಕ್ ಮಂದಿ, ನಿಯೋಫೋಕ್ ಹೊಸ ಮಂದಿ. ಫೋಬಿಯಾ ಗೀಳು, ನಿಯೋಫೋಬಿಯಾ ಹೊಸ ಗೀಳು. ಟ್ರೆಡಿಷನಲ್ ನಡವಳಿ, ನಿಯೋ ಟ್ರೆಡಿಷನಲ್ ಹೊಸ ನಡವಳಿ. 7. ಪೇಲಿಯೋ ಒಟ್ಟು. ಈ ಒಟ್ಟಿಗೆ ಹಳೆಯ ಎಂಬ ಹುರುಳಿದ್ದು ಕನ್ನಡದಲ್ಲಿ ಹಳೆ ಎಂಬ ಪದವನ್ನೇ ಮುನ್ನೊಟ್ಟಿನ ಜಾಗದಲ್ಲಿ ಇದಕ್ಕೆ ಸಾಟಿಯಾಗುವಂತೆ ಬಳಸಲು ಬರುತ್ತದೆ. ಆಂಟಾಲಜಿ ಬಾಳರಿಮೆ, ಪೇಲಿಯೋ ಆಂಟಾಲಜಿ ಹಳೆ ಬಾಳರಿಮೆ. ಕಾಂಟ್ಯಾಕ್ಟ್ ಪತ್ತುಗೆ, ಪೇಲಿಯೋ ಕಾಂಟ್ಯಾಕ್ಟ್ ಹಳೆ ಪತ್ತುಗೆ. ಹ್ಯಾಬಿಟ್ಯಾಟ್ ಇಕ್ಕೆ, ಪೇಲಿಯೋ ಹ್ಯಾಬಿಟ್ಯಾಟ್ ಹಳೆ ಇಕೆ. ಸೈನ್ಸ್ ಅರಿಮೆ, ಪೇಲಿಯೋ ಸೈನ್ಸ್ ಹಳೆ ಅರಿಮೆ. ತಿರುಳು 1. ಹೊತ್ತನ್ನು ತಿಳಿಸುವ EX, FORE ಮತ್ತು PRE ಎಂಬ 3 ಮುನ್ನೊಟ್ಟುಗಳಿಗೆ ಸಾಟಿಯಾಗಿ ಕನ್ನಡದಲ್ಲಿ ಮುನ್ ಎಂಬ ಪರಿಚಯ ಬೇರನ್ನು ಪದಗಳ ಮೊದಲು ಬಳಸಲು ಬರುತ್ತದೆ. 2. RE ಎಂಬ ಇನ್ನೊಂದು ಮುನ್ನೊಟ್ಟಿಗೆ ಇನ್ನೊಮ್ಮೆ ಮತ್ತು ಹಿಂದಕ್ಕೆ ಎಂಬ 2 ಹುರುಳುಗಳಿದ್ದು ಅವುಗಳಲ್ಲಿ ಮೊದಲನೆಯ ಹುರುಳಿಗೆ ಸಾಟಿಯಾಗಿ ಮರು ಮಾರ್ ಎಂಬ ಪರಿಚಯ ಬೇರನ್ನು ಮತ್ತು ಎರಡನೆಯ ಹುರುಳಿಗೆ ಸಾಟಿಯಾಗಿ ಹಿನ್ ಎಂಬ ಪರಿಚಯ ಬೇರನ್ನು ಬಳಸಲು ಬರುತ್ತದೆ. 3. POST ಎಂಬ ಮುನ್ನೊಟ್ಟಿಗೆ ಸಾಟಿಯಾಗಿ ಬಳಿ ಎಂಬ ಪದವನ್ನು ಬಳಸಬಹುದು. 4. ನಿಯೋ ಮತ್ತು ಪೇಲಿಯೋ ಎಂಬ ಮುನ್ನೊಟ್ಟುಗಳಿಗೆ ಹೊಸ ಮತ್ತು ಹಳೆ ಎಂಬ ಪದಗಳನ್ನು ಬಳಸಬಹುದು. ಪಳಗಿಕೆ ಇಂಗ್ಲಿಷ್ನಲ್ಲಿ ಹೊತ್ತಿನ ಮುನ್ನೊಟ್ಟುಗಳನ್ನು ಬಳಸಿ ಉಂಟು ಮಾಡಿರುವ ಪದಗಳಿಗೆ ಸಾಟಿಯಾಗುವಂತೆ ಕನ್ನಡದಲ್ಲಿ ಹೊಸ ಪದಗಳನ್ನು ಕಟ್ಟುವಲ್ಲಿ ಪಳಗಿಕೆಯನ್ನು ಪಡೆಯಲು ಕೆಳಗೆ ಕೊಟ್ಟಿರುವ ಪದಗಳಿಗೆ ಸಾಟಿಯಾಗಬಲ್ಲ ಕನ್ನಡ ಪದಗಳನ್ನು ಕಟ್ಟಲು ಪ್ರಯತ್ನಿಸಬಹುದು. ವೈಫ್ ex-wife, ಇಂಟ್ರೋವರ್ಟ್ ಎಕ್ಸ್ಟ್ರೋವರ್ಟ್, ಇಂಟ್ರೂಡ್ ಎಕ್ಸ್ಟ್ರೂಡ್, ಇನ್ಕ್ಲೂಡ್ ಎಕ್ಸ್ಕ್ಲೂಡ್. ಚಾಯ್ಸ್ ಫಾರ್ ಚಾಯ್ಸ್, ಗಿಫ್ಟ್ ಫಾರ್ ಗಿಫ್ಟ್. ಡೆಡ್ಲೈನ್ ಪೋಸ್ಟ್ ಡೆಡ್ಲೈನ್. ಎರಪ್ಷನ್ ಪೋಸ್ಟ್ ಎರಪ್ಷನ್. ಲಂಚ್ ಪೋಸ್ಟ್ ಲಂಚ್. ಆಕ್ಟ್ ರಿಯಾಕ್ಟ್. ಕ್ಯಾಪ್ಚರ್ ರೀಕ್ಯಾಪ್ಚರ್. ಫಿಟ್ ರೀಫಿಟ್. ಕನ್ಸಿಡರ್ ರೀಕನ್ಸಿಡರ್.
Genesis, neogenesis. Geography, neogeography. Tropical, neotropical. Socialism, neosocialism. Pathology, paleopathology. Approval, post-approval. Determine, predetermine. Menstrual, premenstrual. Suppose, presuppose. Fabricated, prefabricated. Pathology, paleopathology. Genetics, paleogenetics. Climate, paleoclimate. Diet, paleodiet. ಈ ಪಳಗಿಕೆಯಲ್ಲಿ ನೆರವಾಗುವಂತೆ ಮೇಲಿನ ಒಟ್ಟುಗಳೊಂದಿಗೆ ಬಳಕೆಯಾಗಿರುವ ಪದಗಳಿಗೆ ಸಾಟಿಯಾಗಬಲ್ಲ ಕನ್ನಡ ಪದಗಳನ್ನು ಕೆಳಗೆ ಕೊಡಲಾಗಿದೆ. ಆಕ್ಟ್ ಎಸಗು, ಅಪ್ರೂವಲ್ ಒಪ್ಪಿಗೆ, ಕ್ಯಾಪ್ಚರ್ ಹಿಡಿ, ಚಾಯ್ಸ್ ಆಯ್ಕೆ, ಕ್ಲೈಮೇಟ್ ಹವೆ ಅಳತೆ, ಕನ್ಸಿಡರ್ ಓರು, ಡೆಡ್ಲೈನ್ ಗಡುವು, ಡಿಟರ್ಮೈನ್ ತೀರ್ಮಾನಿಸು, ಡಯಟ್ ತೀನಿ, ಇರಪ್ಷನ್ ಚಿಮ್ಮುಗೆ, ಫ್ಯಾಬ್ರಿಕೇಟೆಡ್ ಕಟ್ಟಿದ, ಫಿಟ್ ಹೊಂದಿಸು, ಜೆನೆಸಿಸ್ ಹುಟ್ಟು, ಜೆನೆಟಿಕ್ ತಿಳಿಯರಿಮೆ, ಜಾಗ್ರಫಿ ನೆಲದರಿಮೆ, ಗಿಫ್ಟ್ ಹೊಸಗೆ, ಇನ್ಕ್ಲೂಡ್ ಒಳಸೇರಿಸು, ಇಂಟ್ರೋವರ್ಟ್ ಬೆರೆಯದ, ಇಂಟ್ರೂಡ್ ಒಳನುಗ್ಗು, ಲಂಚ್ ಊಟ, ಮೆನ್ಸ್ಟ್ರುವಲ್ ಮುಟ್ಟಿನ, ಪ್ಯಾಥಾಲಜಿ ಕುತ್ತದರಿಮೆ, ಸೋಷಿಯಾಲಜಿ ಕೂಟದರಿಮೆ, ಸಪೋಸ್ ಎಣಿಸು, ಟ್ರಾಪಿಕಲ್ ಬಿಸಿ ಬಳಸಿಯ, ವೈಫ್ ಹೆಂಡತಿ.